ಪರಿಶುದ್ಧ ಭಾನುವಾರದ ಆರಾಧನೆ ತಂದೆ ಕುಮಾರ ಪರಿಶುದ್ಧಾತ್ಮೆಂಬ ತ್ರಯೇಕ ದೇವರ ಹೆಸರಿನಲ್ಲಿ ಪ್ರಾರಂಭ ಮಾಡಿಕೊಳ್ಳೋಣ. ಆಮೆನ್. ನಾವೆಲ್ಲರೂ ನಿಂತುಕೊಂಡು ಸಂಗೀತಗಳಲ್ಲಿ 12ನೆಯ ಸಂಗೀತ, ತಂದೆ ಮಗ ಶುದ್ಧ ಆತ್ಮನಾದ ದೇವರ ಸರ್ವಮಾನ ಪ್ರೇಮದಿಂದ ಸ್ತೋತ್ರ ಮಾಡು. ಆರಾಧನಾ ಕ್ರಮ ಪುಸ್ತಕ 21ನೇ ಪುಟ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಗಟ್ಟ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ನಿನಗೆ ತಿಳಿಯದ ಗುಟ್ಟು ಒಂದು ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರೇ, ನಾವು ನಿನ್ನ ಮಹಾಪ್ರಭಾವ ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ದೇವರೇ, ಮಗನಾಗಿ ಯೇಸು ಕ್ರಿಸ್ತನೇ, ದೇವರಿಗೆ ಪುಷ್ಪವಾಗಿರುವಾಗಲೇ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾಗಲೇ ನಮ್ಮನ್ನು ನಡೆಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾಗಲೇ ನಮ್ಮ ವಿಜ್ಞಾಪನೆಯನ್ನು ಆಲಿಸು. ತಂದೆಯಾದ ದೇವರ ವಾಸನೆ ಹೊಂದಿರುವಾಗಲೇ ನಮ್ಮನ್ನು ನಡೆಸು. ನೀನೊಬ್ಬನೇ ಪವಿತ್ರರು, ನೀನೊಬ್ಬನೇ ಪ್ರಭು, ಕ್ರಿಸ್ತ ನೀನೊಬ್ಬನೇ ಪವಿತ್ರಾತ್ಮನೆಂದು ಕೂಡಿ ತಂದೆಯಾದ ದೇವರ ಪ್ರಭಾವದಲ್ಲಿ ಮಹೋನ್ನತನಾಗಿದೆ. ಆಮೆನ್. ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ
ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೆ ನಾವು ಕೂಡಿ ಬಂದಿದ್ದೇವೆ. ಆದುದರಿಂದ ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವವರಾಗಿ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವರಾಗಿದ್ದೀರೋ? ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವರಾಗಿದ್ದೀರೋ? ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲಿ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿದ್ದೀರೋ? ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡಿರಿ. ನಾವು ಸಂಗೀತವನ್ನು ಹಾಡಿದ ನಂತರ 24ನೇ ಪದ್ಯದಲ್ಲಿರುವಂತಹ ಪಾಪದ ಅರಿಕೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. 24. ಒಟ್ಟಾಗಿ ಪಾಪದರಿಕೆಯನ್ನು ಒಂದೇ ಮನಸ್ಸಿಂದ ಹೇಳೋಣ. ಪರಮ ತಂದೆ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆ, ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲಿ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ಪಾಪವನ್ನು ಬೆಳೆದಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನು ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಧರಿಸು. ಇತರರು ನಮಗೆ ಮಾಡಿದ ತಪ್ಪನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವಗಳಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಆಮೆನ್. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದುದಾಗಿಯೂ ಅದೇ. ಯಾರಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಮ ತಂದೆಯು ಸರ್ವಶಕ್ತನಾಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೂ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ಸಹೋದರಿಯರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸಲಿ. ಆಮೆನ್. ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ಈ ಪರಿಶುದ್ಧ ಆರಾಧನೆಗೆಂದು ನೇಮಿಸಲ್ಪಟ್ಟಿರುವಂತಹ ಸತ್ಯವೇದದಿಂದ ದೇವರ ವಾಕ್ಯ ಭಾಗಗಳು ಓದಲ್ಪಡುವುದು. ಈ ಪವಿತ್ರ ಭಾನುವಾರದ ಬೆಳಗಿನ ಆರಾಧನೆಯ ಮೊದಲನೆಯ ವೇದ ಪಾಠಕ್ಕಾಗಿ ನೇಮಕವಾದ ವೇದವಾಕ್ಯವು ಹಳೆಯ ಒಡಂಬಡಿಕೆಯಿಂದ
ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ ವಚನ 15ರಿಂದ 22ರವರೆಗೆ. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ ವಚನ 15ರಿಂದ 22ರವರೆಗೆ. ದೇವರ ವಾಕ್ಯವನ್ನು ಕೇಳುವ. ಇಗೋ, ನಾನು ಆ ಜೀವಿಗಳನ್ನು ನೋಡಲಾಗಿ ಒಂದೊಂದು ಕಡೆಯಲ್ಲಿಯೂ ಜೀವಿಗಳ ಪಕ್ಕಗಳಲ್ಲಿ ನೆಲಸೋಕುವ ಚಕ್ರಗಳು ಕಾಣಿಸಿದವು. ಆ ಚಕ್ರಗಳ ವರ್ಣವು ರಚನೆಯು ಹೇಗಿದ್ದವೆಂದರೆ, ಅವುಗಳ ವರ್ಣವು ಪಿತರತ್ನದ ಹಾಗೆ ಥಳಥಳಿಸುತ್ತಿತ್ತು. ಒಂದು ಚಕ್ರದೊಳಗೆ ಇನ್ನೊಂದು ಚಕ್ರವು ಅಡ್ಡವಾಗಿ ರಚಿಸಿದಂತಿತ್ತು. ಆ 4 ಚಕ್ರಗಳು ಒಂದೇ ಮಾದರಿಯಾಗಿದ್ದವು. ಅವು ಹೊರಳುವಾಗ 4 ಕಡೆಗಳಲ್ಲಿ ಯಾವ ಕಡೆಗಾದರೂ ಹೊರಳುತ್ತಿದ್ದವು, ಓರೆಯಾಗಿ ಹೊರಳುತ್ತಿರಲಿಲ್ಲ. ಗಾಲಿಗಳ ಸುತ್ತಣ ಭಾಗಗಳು ಎತ್ತರವಾಗಿಯೂ ಭಯಂಕರವಾಗಿಯೂ ಇದ್ದವು. ಈ ಭಾಗಗಳ ಎಲ್ಲ ಕಡೆಯಲ್ಲಿಯೂ ತುಂಬ ಕಣ್ಣುಗಳಿದ್ದವು. ಜೀವಿಗಳು ಮುಂದುವರಿಯುವಾಗ ಚಕ್ರಗಳು ಅವುಗಳ ಪಕ್ಕದಲ್ಲೇ ಮುಂದುವರಿಯುತ್ತಿದ್ದವು. ಜೀವಿಗಳು ನೆಲದಿಂದ ಮೇಲೆ ಕೇಳುವಾಗ ಚಕ್ರಗಳು ಏಳುತ್ತಿದ್ದವು. ದೇವರಾತ್ಮವು ಸಾಗಿಸಿದ ಕಡೆಗೆ ಸಾಗಿದವು. ಜೀವಿಗಳ ಆತ್ಮವು ಚಕ್ರಗಳಲ್ಲಿಯೂ ಇದ್ದ ಕಾರಣ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು. ಅವು ಮುದುರಿಯುವಾಗ ಇವು ಮುದುರುತ್ತಿದ್ದವು. ಅವು ನಿಂತು ಹೋಗುವಾಗ ಇವು ನಿಂತು ಹೋಗುತ್ತಿದ್ದವು. ಅವು ನೆಲದಿಂದ ಮೇಲೆ ಕೇಳುವಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು. ಏಕೆಂದರೆ ಜೀವಿಗಳ ಆತ್ಮವು ಚಕ್ರಗಳಲ್ಲಿಯೂ ಇತ್ತು. ಭೀಕರವಾದ ಮಂಜುಗಡ್ಡೆಯಂತೆ ಥಳಥಳಿಸುವ ಒಂದು ಥರದ ನೆಲಗಟ್ಟು ಆ ಜೀವಿಗಳ ತಲೆಯ ಮೇಲ್ಗಡೆ ಹಾಕಿತ್ತು ಎಂಬುವಂಥದ್ದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಡುವ ಸಂಕೀರ್ತನೆಗಳಲ್ಲಿ 92 ಪ್ರಾರಂಭದ 2 ಚರಣಗಳನ್ನು ಮಾತನಾಡೋಣ. 92 ಕರುಣಾಕರ ದೇವ ಸತ್ಯಾತ್ಮನ ವರದ ಸದ್ಗುಣ. ಕರುಣಾಕರ ದೇವ ಸತ್ಯಾತ್ಮನ ವರದ ಸದ್ಗುಣ.
ಎರಡನೇ ಪಾರಾಯಣಕ್ಕಾಗಿ ಆರಿಸಿಕೊಂಡಂಥ ಪತ್ರಿಕಾ ಭಾಗವು ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ ಅಧ್ಯಾಯ 13 ವಚನಗಳು 11ರಿಂದ 14ರವರೆಗೆ. ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ ಅಧ್ಯಾಯ 13 ವಚನಗಳು 11ರಿಂದ 14ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಕಡೇ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವಜನರೆಲ್ಲರೂ ನಿಮಗೆ ವಂದನೆ ಹೇಳುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದೇ. ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ. ಅವರೆದುರುತ್ತಿಕೊಂಡು ಹಾಡುವ ಸಂಗೀತಗಳಲ್ಲಿ 134ನೇ ಸಂಗೀತ 134 ವಾನವನೇ ದೇವರಾತ್ಮ ದಿನಕಾಂತಿ ತೋರಿಸಿ. 2 ಚರಣಗಳನ್ನು ಮಾತಾಡೋಣ. ಪ್ರಾರಂಭದ 2 ಚರಣಗಳು. ಈ ಪವಿತ್ರ ಭಾನುವಾರದ ಆರಾಧನೆಗಾಗಿ ಆಯ್ದುಕೊಂಡಂಥ ವೇದ ಭಾಗವು ಸುವಾರ್ಥ ಭಾಗದಿಂದ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 16ರಿಂದ 20 ವಚನಗಳು. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 16ರಿಂದ 20 ವಚನಗಳು. ಯೇಸುವಿನ ಕಡೆಯ ಮಾತುಗಳು. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು ಬರೆದ ಕೀರ್ತನೆ 98 ಸ್ಯಾಮ್ಸ್ 98 98ನೇ ದಾವೀದನ ಕೀರ್ತನೆ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈ, ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ.
ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳ ಎದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲಾ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿ, ಹರ್ಷಿಸಿರಿ, ಉತ್ಸಾಹಧ್ವನಿ ಮಾಡಿ. ಕಿನ್ನರಿಡನೆ ಯೆಹೋವನನ್ನು ಸ್ತುತಿಸಿರಿ, ಕಿನ್ನರನೆ ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವನ ರಾಜನಿಗೆ ಜಯಘೋಷ ಮಾಡಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹಧ್ವನಿ ಮಾಡಲಿ. ಎಲ್ಲರೂ ಒಟ್ಟಾಗಿ ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತ ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಮಗೆ ದೈವ ಸಂದೇಶವನ್ನು ಘನ ಆಮ್ಲರ್ ಅಯ್ಯನವರು ನೀಡುವರು. ನನ್ನ ಕುಟುಂಬದ ಪರವಾಗಿ, ಸಮಾಪನ ಸಮಿತಿಯ ಪರವಾಗಿ, ಸಭೆಯವರಾದ ನಿಮ್ಮೆಲ್ಲರ ಪರವಾಗಿ ನಾನು ಈ ಅಯ್ಯನವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರ ವಾಕ್ಯ ಸಂದೇಶಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೆ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ದೇವ ಜನರೇ, ದೇವರ ಕೃಪೆಯಿಂದ ತಿರುಗೊಮ್ಮೆ ನಿಮ್ಮೊಂದಿಗೆ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಲು ಕರ್ತನು ಕೊಟ್ಟಂಥ ಅವಕಾಶಕ್ಕೋಸ್ಕರ ಆತನಿಗೆ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ಸಮಯದಲ್ಲಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ರೆವೆಂಡ್ ಬೆನ್ಯಮಿನ್ ನಿಮ್ಮ ಸಭಾಪಾಲಕರಿಗೂ ಹಾಗೂ ಸಭಾಪಾಲನಾ ಸಮಿತಿಯ ಸದಸ್ಯರಿಗೂ ನಾನು ಕೃತಜ್ಞನಾಗಿದ್ದೇನೆ. ಪ್ರಿಯರೇ, ಇಂದು ನಾವು ಧ್ಯಾನಿಸಲಿಕ್ಕಿರುವಂಥ ಮುಖ್ಯ ಪ್ರಸ್ತಾಪ ವಿ ಬಿಲೀವ್ ಇನ್ ದ ಟ್ರೈನ್ ಗಾಡ್. ತ್ರೈಕ ದೇವರನ್ನು ನಾವು ನಂಬುತ್ತೇವೆ. ಇದಕ್ಕೆ ಕೊಡಲ್ಪಟ್ಟ ಆಧಾರ ವಚನ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ
16ನೇ ವಚನದಿಂದ 20ರ ತನಕ. ಪ್ರಿಯರೇ, ಕಳೆದ ಭಾನುವಾರ ನಾವು ಪಂಚಾಶತಮ ಹಬ್ಬದ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಿದ್ದೇವೆ. ಪಂಚಾಶತ ಹಬ್ಬವು ವಿಶೇಷವಾಗಿ ಕ್ರೈಸ್ತ ಸಭೆಯ ಉಗಮ ಅಥವಾ ಜನ್ಮದಿನ ಎಂಬುದಾಗಿ ಹೇಳಬಹುದು. ಅದರಂತೆ ಇಂದು ತ್ರೈಕತ್ವದ ಭಾನುವಾರ. ಇದು ಕ್ರೈಸ್ತ ವಿಶ್ವಾಸವನ್ನು ನಿರೂಪಿಸುವಂಥ, ದೃಢಪಡಿಸುವಂಥ ಒಂದು ವಿಶೇಷವಾದ ಭಾನುವಾರವಾಗಿರುತ್ತದೆ. ನಾವು ಪ್ರತಿನಿತ್ಯ ನಮ್ಮ ಪ್ರಕೃತಿಯಲ್ಲಿ ತೋರಿ ಬರುವಂಥ ಅನೇಕ ವಿಚಾರಗಳ ಕಡೆಗೆ ನಾವು ಯೋಚಿಸುವಾಗ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಉದಾಹರಣೆಗೋಸ್ಕರ ಮುಖ್ಯವಾಗಿ ನಮಗೆ ಕೊಡಲ್ಪಟ್ಟಂಥ ನೀರಿನ ಕುರಿತು ನಾವು ಯೋಚಿಸುವಾಗ ಅದರ ಉಗಮ, ಅದರ ವಿಶೇಷವಾದ ಗುಣಲಕ್ಷಣಗಳು ನಾವು ಗೊತ್ತಿದ್ದರೂ ಕೂಡ ಅದು ಹೇಗೆ ಉಂಟಾಗುತ್ತದೆ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ನೀರು ನಮಗೆ 3 ರೂಪದಲ್ಲಿ ಕೊಡಲ್ಪಟ್ಟಿದೆ. ಹೇಗೆಂದರೆ ದ್ರವವಾಗಿ, ಅನಿಲವಾಗಿ, ಮಂಜುಗಡ್ಡೆ, ಘನ ರೂಪದ ರೀತಿಯಲ್ಲಿ ಅದು ನಮಗೆ ಸಿಗುತ್ತದೆ. ಆದರೆ ಅದರ ಗುಣಲಕ್ಷಣ ಒಂದೇ ಆಗಿರುತ್ತದೆ. ಅದೇ ರೀತಿಯಲ್ಲಿ ಬೆಳಕನ್ನು ನಾವು ಉಪಯೋಗಿಸ್ತೇವೆ, ಆದರೆ ಅದರ ಮೂಲ ಯಾವುದೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಬೆಳಕು ನಮಗೆ ಶಾಖವನ್ನು ಕೊಡುತ್ತದೆ. ಈ ಯಾಂತ್ರಿಕ ಯುಗದಲ್ಲಿ ನಾವು ಉಪಯೋಗಿಸುವಂಥ ಫೋನ್, ಟೆಲಿವಿಷನ್ ಇವೆಲ್ಲವುಗಳನ್ನು ನಾವು ಯೋಚನೆ ಮಾಡುವಾಗ ಅದು ನಮಗೆ ವಿಶೇಷವಾದ ರೀತಿ ಬೆಳಕಿನ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಅದೇ ರೀತಿಯಲ್ಲಿ ತಾಂತ್ರಿಕ ಯುಗದಲ್ಲಿ ನಾವು ಉಪಯೋಗಿಸುವಂಥ ಕಂಪ್ಯೂಟರ್, ಮೊಬೈಲ್ ಇದರ ಮೂಲಕವಾಗಿ ನಾವು ಕೆಲಸ ಮಾಡುತ್ತೇವೆ. ಇಂಟರ್ನೆಟ್ ಮೂಲಕವಾಗಿ ನಾವು ಮಾಧ್ಯಮಗಳಲ್ಲಿ ನಾವು ಅನೇಕರನ್ನು ಸಂಧಿಸ್ತೇವೆ. ಇದು ಕೂಡ ವಿಶೇಷವಾದ ಸಂಗತಿಯಾಗಿದೆ. ಆದರೆ ಇದೆಲ್ಲ ಸತ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ವಿಶೇಷವಾಗಿ ನೀವು ಕೇಳಿದಂಥ ಒಂದು ನಾನುಡಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇನೆಂದರೆ ಋಷಿ ಮೂಲ, ಸ್ತ್ರೀ ಮೂಲ, ನದಿ ಮೂಲ ಇದನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡಬಾರದು ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಒಂದು ಗಿಡವನ್ನು ನಾವು ಬೆಳೆಸಬೇಕಾದರೆ ಅದಕ್ಕೆ ಬೇಕಾದ ಶಾಖ, ಬೆಳಕು, ಗೊಬ್ಬರ, ನೀರು ಇವೆಲ್ಲವೂ ಅವಶ್ಯಕ ಆಗಿರ್ತದೆ. ಹೀಗಿರುವಾಗ ಕ್ರಿಸ್ತೀಯ ಜೀವಿತದಲ್ಲಿ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬೆಳೆಯಬೇಕಾದರೆ ನಮಗೆ ದೇವರ ಕೃಪೆ, ದೇವರ ಜ್ಞಾನ ಮತ್ತು ದೇವರಲ್ಲಿ ದೃಢ ವಿಶ್ವಾಸ ಇರಬೇಕಾದದ್ದು ಅಗತ್ಯವಾಗಿದೆ. ಪ್ರಿಯರೇ, ನಾವು ದೇವರನ್ನು ಟೆಸ್ಟ್ ಟ್ಯೂಬ್ ಅಥವಾ ಪ್ರಣಾಳಿಕೆಯಲ್ಲಿ ಯಾವ ರೀತಿಯಲ್ಲಿ ಪರೀಕ್ಷಿಸಲು ಸಾಧ್ಯವಿಲ್ಲ. ದೇವರ ಅಧಿಕಾರವನ್ನು, ದೇವರ ಅಸ್ತಿತ್ವವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡಿದ ಕೆಲವು ಜನರು ಬಾಬೆಲ್ ಗೋಪುರವನ್ನು ಕಟ್ಟಲು ಪ್ರಯತ್ನ ಮಾಡಿದರು. ಆದರೆ ಅವರ ಉದ್ದೇಶ ಅದು ದುರುದ್ದೇಶವಾದ್ದರಿಂದ ಅವರು ಚದರಿ ಹೋದರೂ ಅವರ ಕೆಲಸ ಆಗಲಿಲ್ಲ. ಆದರೆ ದೇವರ ಕುರಿತು ವಿಶೇಷವಾಗಿ ಭಕ್ತಿಯುಳ್ಳ ಜನರು ಒಂದೇ ಸಾರಿ ಒಂದು ಕಡೆ ಸೇರಿ ಅವರು ದೇವರನ್ನು ಕೊಂಡಾಡಿದಾಗ ಪವಿತ್ರಾತ್ಮರಾಗಿ ಅವರು ದೇವರನ್ನು ಕೊಂಡಾಡಿದರು. ಅದುವೇ ಪಂಚಾಶತಮ ಹಬ್ಬ. ಇಲ್ಲಿ ನಾವು ದೇವರ ಅನ್ಯೋನ್ಯತೆಯನ್ನು ನಾವು ಕಂಡುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತ್ರಿತ್ವ ಸಿದ್ಧಾಂತವನ್ನು ರೂಪಿಸಲು ಪ್ರಯತ್ನ ಮಾಡಿದಂಥ ಸಂತ ಅಗುಸ್ತಿನನ ಅನುಭವವನ್ನು ನಾನು ನಿಮಗೆ ತಿಳಿಯಪಡಿಸ್ತೇನೆ. ಒಂದು ಸಾರಿ ಸಂತ ಅಗುಸ್ತೀನನು ಬೆಳಗಿನ ಜಾವದಲ್ಲಿ ಆತನು ಸಮುದ್ರ ತೀರದಲ್ಲಿ ನಡೆದಾಡುತ್ತಿದ್ದಾಗ ಅಲ್ಲಿ ಒಬ್ಬ ಚಿಕ್ಕ ಬಾಲಕನು ಸಮುದ್ರ ತೀರದಲ್ಲಿ ಆ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಆತನೇ ಮಾಡಿದ ಒಂದು ರಂಧ್ರದಲ್ಲಿ ಅದನ್ನು ತುಂಬಿಸ್ತಾ ಇದ್ದನು. ಇದನ್ನು ಗಮನಿಸಿದಂಥ ಸಂತ ಅಗುಸ್ತಿನರು ಆ ಚಿಕ್ಕ ಬಾಲಕನ ಬಳಿಗೆ ಹೋಗಿ, ನೀನು ಏನನ್ನು ಮಾಡುತ್ತಿರುವೆ ಎಂಬುದಾಗಿ ಕೇಳಿದಾಗ ಅವನು ಹೇಳುತ್ತಾನೆ, ನಾನು ಸಮುದ್ರದ ನೀರನ್ನು ಖಾಲಿ ಮಾಡುತ್ತೇನೆ. ಅಗುಸ್ತಿನರಿಗೆ ಬಹಳ ಆಶ್ಚರ್ಯವಾಯಿತು. ಅದೇ ಸಮಯದಲ್ಲಿ ಅವರಿಗೆ ಒಂದು ಮನವರಿಕೆ ಆಯಿತು. ಏನಂದರೆ, ಅಗಮ್ಯವಾದ ದೇವರ ಒಂದು ವಿಶೇಷವಾದ ಸ್ಥಿತಿಯನ್ನು ತಿಳಿದುಕೊಳ್ಳಲು ನನ್ನ ಮಿದುಳಿನ ಸ್ವಲ್ಪ ಜ್ಞಾನ ಅದು ಸಾಲದೆಂಬುದಾಗಿ ಅರಿತುಕೊಂಡರು. ತ್ರಿತ್ವ ಸಿದ್ಧಾಂತದ ಕುರಿತು ನಾವು ನೋಡುವ ಹಾಗೆ ಅನೇಕ ಭಕ್ತರು ದೈವ ಪ್ರೇರಿತರಾಗಿ, ಅದೇ ರೀತಿಯಲ್ಲಿ ಸಭಾಪಿತೃಗಳು ಸುಮಾರು ಕ್ರಿಸ್ತ ಶಕ 325ರಲ್ಲಿ ನಿಕೇಯದಲ್ಲಿ ಸೇರಿ ಬಂದು ಒಂದು ಮಹಾ ಸಮ್ಮೇಳನದಲ್ಲಿ ಅವರು ಭಾಗವಹಿಸ್ತಾ
ಸುದೀರ್ಘವಾಗಿ ಪ್ರಾರ್ಥಿಸಿ, ಧ್ಯಾನಿಸಿ, ಚರ್ಚಿಸಿ ಅವರು ಒಂದು ಸಿದ್ಧಾಂತವನ್ನು ಅವರು ಮಾಡಿದರು. ಅದುವೇ ತ್ರಿತ್ವ ಸಿದ್ಧಾಂತ. ಅದು ನಿಕೇಯ ವಿಶ್ವಾಸ ಸೂತ್ರ ಮತ್ತು ಅಪೊಸ್ತಲ ವಿಶ್ವಾಸ ಸೂತ್ರವಾಗಿದೆ. ಈ ಮೂಲಕವಾಗಿ ಅವರು ಪ್ರಾರ್ಥನಾಪೂರ್ವಕವಾಗಿ ಮಾಡಿದಂಥ ವಿಶ್ವಾಸ ಸೂತ್ರವನ್ನು ನಾವು ನಮ್ಮ ಭಾನುವಾರ ಆರಾಧನೆಗಳಲ್ಲಿ ನಾವು ಬಹಿರಂಗವಾಗಿ ಅದನ್ನು ಪಠಿಸುವವರಾಗಿರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತ್ರೈಕತ್ವದ ಕುರಿತು ದೇವರ ವಾಕ್ಯವು ನಮಗೆ ಏನು ಹೇಳುತ್ತದೆ? ಆದಿಕಾಂಡ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ 26ನೇ ವಚನದಲ್ಲಿ ಕಂಡುಬರುವಂಥ ಒಂದು ಮಾತು, ದೇವರು ಮಾನವರನ್ನು ಸೃಷ್ಟಿಸಿ ಹೇಳಿದ ಮಾತು ಈ ರೀತಿಯಲ್ಲಿದೆ: ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ನಾವು ತಿಳಿಯಬೇಕಾದ ಒಂದು ಮುಖ್ಯವಾದ ಸಂಗತಿ ಏನೆಂದರೆ, ದೇವರೆಂಬಂತಹ ಪದ, ಆ ಶಬ್ದ ಅದು ಬಹುವಚನದಿಂದ ಕೂಡಿದಾಗಿದೆ. ಅಂದರೆ ಅದು ಸಾಮೂಹಿಕ ಅಥವಾ ಒಂದು ರೀತಿಯಲ್ಲಿ ಕುಟುಂಬಕ್ಕೆ ಸೀಮಿತವಾದ ಒಂದು ಶಬ್ದವಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ ನಾವು ನೋಡುವಾಗ ಇಲ್ಲಿ ದೇವರ ಕುಟುಂಬವನ್ನು ಸೃಷ್ಟಿ ಕಾರ್ಯದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮ ಎಂಬ ತ್ರೈಕ ದೇವರ ಕಾರ್ಯವನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ನಮ್ಮ ಸ್ವರೂಪ ಎಂಬುದಾಗಿ ದೇವರು ಹೇಳುವಾಗ ಇಲ್ಲಿ ದೇವರಿಗೆ ಆಕಾರವಿಲ್ಲ, ಸ್ವರೂಪವಿಲ್ಲ. ಆದರೆ ನಾವು ತಿಳ್ಕೊಂಡಂತೆ ಈ ರೀತಿಯಲ್ಲಿ ತಿಳಿಕೊಳ್ಳಬೇಕು. ಏನಂದರೆ, ದೇವರ ಪ್ರೀತಿ, ಅನ್ಯೋನ್ಯತೆ, ಕ್ಷಮಾಗುಣ ಹೊಂದಿರಬೇಕೆಂದು ದೇವರ ಇಚ್ಛೆಯಾಗಿತ್ತು. ಅದರಂತೆ ದೇವರು ತಂದೆ, ಕುಮಾರ, ಪವಿತ್ರಾತ್ಮ ಎನ್ನುವಾಗ ಈ ಮಾತು ಸಮುದಾಯಕ್ಕೆ ಸಂಬಂಧಪಟ್ಟಿದೆ. ಈ ಅನ್ಯೋನ್ಯತೆ ತ್ರೈಕ ದೇವರಲ್ಲಿ ಇದ್ದ ಕಾರಣ ಅದೇ ರೀತಿಯಲ್ಲಿ ಮಾನವರಲ್ಲಿ ಕೂಡ ಈ ಅನ್ಯೋನ್ಯತೆ ಇರಬೇಕೆಂಬುದಾಗಿ ದೇವರು ಕುಟುಂಬವನ್ನು ಆದಿಕಾಂಡದಲ್ಲಿ ನಾವು ಸ್ಥಾಪಿಸಿದಂಥ ಸಂಗತಿಯನ್ನು ಓದುತ್ತೇವೆ. ಮುಂದೆ ನಾವು ನೋಡುವಾಗ ಆದಿಕಾಂಡ 18ನೇ ಅಧ್ಯಾಯದಲ್ಲಿ 1ನೇ ವಚನ 15ರಲ್ಲಿ ನಾವು ಕಂಡುಕೊಳ್ಳುವಂಥ ಒಂದು ವಿಶೇಷವಾದ ಸಂಗತಿ ಏನಂತ ಹೇಳಿದರೆ, ಅಬ್ರಹಾಮನು ದೇವರಲ್ಲಿ ನಂಬಿಗಸ್ತನಾಗಿ ಜೀವಿಸಿದನು. ಹೀಗಿರುವಾಗ ದೇವರು ತಾನು ಮಾಡಬೇಕಿದ್ದ ಕಾರ್ಯವನ್ನು ಅಬ್ರಹಾಮನಿಗೆ ತಿಳಿಸಬೇಕೆಂದು ಆತನು ವಿಶೇಷವಾಗಿ 3 ದಾರಿಹೋಕರ ಮೂಲಕವಾಗಿ ದೇವರು ಕಾಣಿಸಿಕೊಳ್ತಾನೆ. ಅಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನಿಗೆ ತಿಳಿದಿಲ್ಲ, ಆದರೆ ಆ ದಾರಿಹೋಕರು ಅವರು 3 ಮಂದಿ ಅಬ್ರಹಾಮನ ಒತ್ತಾಯದ ಮೇರೆಗೆ ಅತಿಥಿ ಸತ್ಕಾರವನ್ನು ಸ್ವೀಕರಿಸ್ತಾರೆ. ಸಂತೃಪ್ತರಾದ ಅವರು ಬಿಟ್ಟು ಹೋಗುವ ಮೊದಲು ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡಿದ್ದಾರೆ: ಮುಂದಿನ ವರ್ಷ ನಿನ್ನ ಕುಟುಂಬದಲ್ಲಿ ಒಂದು ಮಗನು ಜನಿಸುವನೆಂಬುದಾಗಿ. ಅವರು ಹೇಳಿದ ರೀತಿಯಲ್ಲಿ ಅಲ್ಲಿ ಅವನಿಗೆ ಒಂದು ಪುತ್ರ ಸಂತಾನವಾಗುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತಂದೆಯ ವಾಗ್ದಾನ ಅದನ್ನು ಮಗನು ಪೂರೈಸುವಾಗ ಆ ವಾಗ್ದಾನದ ಪರಿಪೂರ್ಣತೆಯನ್ನು ಪವಿತ್ರಾತ್ಮನು ಕಾರ್ಯಸಾಧಕನಾಗಿ ಮುಂದುವರಿಸಾತನಾಗಿದ್ದಾನೆ. ತಂದೆ, ಕುಮಾರ, ಪವಿತ್ರಾತ್ಮ ತ್ರೈಕ ದೇವರಲ್ಲಿ ಕಾಣುವ ಐಕ್ಯತೆಯನ್ನು ನಾವು ಸೃಷ್ಟಿ ಕಾರ್ಯದಲ್ಲಿ ಕಂಡುಕೊಳ್ಳುವರಾಗಿದ್ದೇವೆ. ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಹೇಳಿದ್ದು, ನಾನು ತಂದೆಯು ಒಂದೇ. ಅದೇ ರೀತಿಯಲ್ಲಿ ನಾವು ಒಂದಾಗಿರುವಂತೆ ನೀವು ಸಹ ಒಂದಾಗಿರಬೇಕು ಎಂದು ಶಿಷ್ಯರಿಗೆ ಹೇಳಿದ ಮಾತು ಇಂದು ಕ್ರೈಸ್ತ ಸಭೆಗೆ, ಕ್ರೈಸ್ತ ಕುಟುಂಬಕ್ಕೆ ಅನ್ವಯಿಸುವಂತಹದ್ದಾಗಿದೆ. ಒಂದು ಮಗು ಬೆಳೆಯಬೇಕಾದರೆ ಆ ಮಗುವಿಗೆ ತಂದೆ ತಾಯಿಯ ಪ್ರೀತಿ, ಪೋಷಣೆಯ ಅವಶ್ಯಕತೆ ಇರುತ್ತದೆ. ಅದರಂತೆಯೇ ಕ್ರೈಸ್ತ ಸಭೆಯು ಆತ್ಮೀಯ ರೀತಿಯಲ್ಲಿ ಬೆಳೆಯಲು ಪ್ರತಿ ಕ್ರೈಸ್ತ ಕುಟುಂಬಗಳ ವ್ಯಕ್ತಿಗಳ ಭಕ್ತಿಪೂರ್ವಕವಾದ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಆಗ ಮಾತ್ರವೇ ತ್ರೈಕನಾದ ದೇವರ ಕೃಪೆ, ದೇವರ ಪ್ರೀತಿ ಆ ಸಭೆಯಲ್ಲಿ ನೆಲೆಗೊಳ್ಳುತ್ತದೆ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ ಇದು ಕೊಡಲ್ಪಟ್ಟಿರುವ ಮುಖ್ಯ ಪ್ರಸ್ತಾಪವಾಗಿದೆ. ಈ ವಾಕ್ಯ ಭಾಗದಲ್ಲಿ ನಮ್ಮ ರಕ್ಷಕನಾದ ಯೇಸು ತಾನು ದಿವಾಳ ಆಗುವ ಮೊದಲು ತನ್ನ ಶಿಷ್ಯರಿಗೆ ನುಡಿದ ಹಿತೋಪದೇಶವಾಗಿದೆ. ಆದರೆ ಈ ಮಾತುಗಳು ಬೀಳ್ಕೊಡುಗೆಯ ಮಾತಲ್ಲ, ನಿರೀಕ್ಷೆಗಳ ವಾಗ್ದಾನದ ಮಾತುಗಳನ್ನು ಶಿಷ್ಯರಿಗೆ ತಿಳಿಸುವಾತನಾಗಿದ್ದಾನೆ ಮತ್ತು ಆ ಮಾತಿನ ಮೂಲಕವಾಗಿ ಅವರ ವಿಶ್ವಾಸವನ್ನು ಬಲಪಡಿಸುವ ವಾಗ್ದಾನದ ಮಾತಾಗಿದೆ. ಸ್ವಾಮಿಯು ಇಲ್ಲಿ ಸೇವಾ ನಿಯೋಗದ ಕುರಿತು ಹೇಳುವ ಮಾತುಗಳು ಅಧಿಕಾರಯುಕ್ತವಾಗಿದೆ. ಅದೇನೆಂದರೆ, ಸ್ವಾಮಿ ಹೇಳಿದ್ದು, ಎಲ್ಲ ದೇಶಗಳ ಜನರನ್ನು
ಶಿಷ್ಯರನ್ನಾಗಿ ಮಾಡಿ. ಅಂದರೆ CSI ಕ್ರೈಸ್ತರು, ರೋಮನ್ ಕ್ಯಾಥಲಿಕ್ ಕ್ರೈಸ್ತರು ಅಥವಾ ಪೆಂಟೆಕೋಸ್ಟ್ ಕ್ರೈಸ್ತನಾಗಿ ಮಾಡಿದೆ ಎಂಬುದಾಗಿ ಸ್ವಾಮಿ ಹೇಳಲಿಲ್ಲ. ಆದರೆ ಶಿಷ್ಯರನ್ನಾಗಿ ಅಂದರೆ ಸ್ವಾಮಿಯೊಂದಿಗೆ ಸಂಪರ್ಕವನ್ನು ಬೆಳೆಸುವಂಥ ನಿಜವಾದ ಒಂದು ಆ ಸಂಬಂಧದ ಮೂಲಕವಾಗಿ ಶಿಷ್ಯತ್ವವನ್ನು ಹೊಂದಿಕೊಳ್ಳಬೇಕೆಂಬುದು ಯೇಸು ಸ್ವಾಮಿಯ ಒಂದು ವಿಶೇಷವಾದ ನಿರೀಕ್ಷೆಯಾಗಿತ್ತು. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿದರು. ಕ್ರೈಸ್ತ ಸಭೆಯಲ್ಲಿ ನಮಗಿರುವಂಥ ಮುಖ್ಯವಾದ ಒಂದು ಸಂಸ್ಕಾರ ದೀಕ್ಷಾಸ್ನಾನ. ಈ ಮೂಲಕವಾಗಿ, ದೀಕ್ಷಾಸ್ನಾನ ಮೂಲಕವಾಗಿ ನಾವು ದೇವರೊಂದಿಗೆ ಸಂಪರ್ಕವನ್ನು ಬೆಳೆಸುವಂತಹದ್ದಾಗಿದೆ. ಮತ್ತು ನಾವು ದೀಕ್ಷಾಸ್ನಾನ ಹೊಂದಿರುವಾಗ ಈ ತಂದೆ, ಕುಮಾರ, ಪವಿತ್ರಾತ್ಮ ತ್ರೈಕ ದೇವರ ನಾಮದಲ್ಲಿ ನಾವು ದೀಕ್ಷಾಸ್ನಾನ ಹೊಂದಿರುತ್ತೇವೆ. ಅಷ್ಟು ಮಾತ್ರವಲ್ಲ, ಮುಂದೆ ನಾವು ನೋಡುವಾಗ ಸ್ವಾಮಿ ಹೇಳಿದಂಥ ಮತ್ತೊಂದು ಮಾತು, ಅವರಿಗೆ ಉಪದೇಶ ಮಾಡಿ. ಯೇಸುವಿನ ಶಿಷ್ಯರು ನಾವು ನೋಡುತ್ತೇವೆ, ಮುಂದೆ ಅವರು ಅಪೊಸ್ತಲರೆಂದು ಕರೆಯಲ್ಪಟ್ಟರು. ಅದೇ ರೀತಿಯಲ್ಲಿ ಅವರು ಜನರಿಗೆ ಪರಿಣಾಮಕಾರಿಯಾದ ವಿಶೇಷವಾದ ಉಪದೇಶವನ್ನು ಮಾಡಿದರು. ಮಾತ್ರವಲ್ಲದೆ ಅದೇ ರೀತಿಯಲ್ಲಿ ಸಂತ ಪೌಲನು ಕೂಡ ಆತನು ಅಪೊಸ್ತಲನು ಕರೆಯಲ್ಪಟ್ಟು ಆತನು ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಯನ್ನು ಸ್ಥಾಪಿಸಿದನು. ಹೀಗೆ ಅಪೊಸ್ತಲರು, ಶ್ರೀ ಪೌಲನು ಕೂಡ ಮುಖ್ಯವಾಗಿ ಜನರಿಗೆ ಉಪದೇಶ ಮಾಡುತ್ತಾ, ದೀಕ್ಷಾಸ್ನಾನ ಮಾಡಿಸ್ತಾ ಅವರನ್ನು ಅಲ್ಲಲ್ಲಿ ಸಭೆ ಸ್ಥಾಪನೆ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಯೇಸು ಎಂಬ ಹೆಸರಿನ ಮೂಲಕವಾಗಿ ಅವರಿಗೆ ಹಿಂಸೆ ಉಂಟಾಯಿತು ಮತ್ತು ಕಡೆಯಲ್ಲಿ ಅವರು ಹತಸಾಕ್ಷಿ ಮರಣವನ್ನು ಕೂಡ ಹೊಂದಿದರು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಮುಂದೆ ಯೇಸುವಿಗೆ ನಾವು ನೋಡುವಂತೆ ಯೇಸುವಿನ ಶಿಷ್ಯರು ಅಪೊಸ್ತಲರೆಂದು ಕರೆಯಲ್ಪಟ್ಟರು. ಕರ್ತನಲ್ಲಿ ಪ್ರಿಯರೇ, ಸುಮಾರು 2000 ವರ್ಷಗಳ ಹಿಂದೆ ನಮ್ಮ ಸ್ವಾಮಿಯು ಶಿಷ್ಯರಿಗೆ ಮಾಡಿದ ಉಪದೇಶ ಇಂದು ನಮಗೂ ಜೀವವುಳ್ಳ ವಾಕ್ಯವಾಗಿದೆ. ನಾವು ದೀಕ್ಷಾಸ್ನಾನ ಹೊಂದಿ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಂಡ ಮಾತ್ರಕ್ಕೆ ನಾವು ಕ್ರೈಸ್ತರೆಂದು ಕರೆಯಲ್ಪಡಲು ಸಾಧ್ಯವಿಲ್ಲ. ಯೇಸು ಹೇಳಿದ್ದು, ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಜನನ ಈ ಸಂದರ್ಭದಲ್ಲಿ ತಂದೆಯ ವಾಗ್ದಾನ ಹಾಗೂ ಪವಿತ್ರಾತ್ಮನ ಕಾರ್ಯವನ್ನು ಗಬ್ರಿಯಲ್ ದೇವದೂತನ ಮರಿಯಳಿಗೆ ಹೇಳಿದ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ. ಪ್ರವಾದಿಗಳು ಮುಂತಿಳಿಸಿರುವಂತೆ, ವಿಶೇಷವಾಗಿ ಪ್ರವಾದಿಯಾದ ಯೆಶಾಯ 7:14 ಹೇಳಿದ ಮಾತು, ಯೇಸು ಇಮ್ಮಾನುವೇಲನಾಗಿ ಈ ಲೋಕದಲ್ಲಿ ಜನಿಸಿದನು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂದರ್ಥ. ಈ ವಾಕ್ಯ ಭಾಗದಲ್ಲಿ ಯೇಸು ಹೇಳಿದ ಮಾತುಗಳನ್ನು ನೆನೆಸಿಕೊಳ್ಳೋಣ. ಅದು ಈ ಮಾತಿನಲ್ಲಿ ವಿಶೇಷವಾಗಿ ಕಡೆಯಲ್ಲಿ ಈ ಸ್ವಾಮಿ ಹೇಳಿದ ಮಾತಿನಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ ರಕ್ಷಕನು ನಮ್ಮ ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಮ್ಮೊಂದಿಗಿರುತ್ತಾನೆ. ಹೀಗಿರುವಲ್ಲಿ ಕ್ರೈಸ್ತರಾಗಿ, ಕ್ರೈಸ್ತ ವ್ಯಕ್ತಿಗಳಾಗಿ, ಕ್ರೈಸ್ತ ಕುಟುಂಬಗಳಾಗಿ, ಕ್ರೈಸ್ತ ಸಭೆಯಾಗಿ ನಾವು ಮಾಡತಕ್ಕ ಕಾರ್ಯವೇನು? ಎಡೆಬಿಡದೆ ಪ್ರಾರ್ಥಿಸಿದೆ. ಶಿಷ್ಯರು ಅದೇ ರೀತಿ ಪೌಲನು ಪ್ರಾರ್ಥಿಸಿ ಅದ್ಭುತ ಕಾರ್ಯವು ನಡೆಯಿತು. ಶಿಷ್ಯರು ಪ್ರಾರ್ಥಿಸಿದರು, ಪವಿತ್ರಾತ್ಮ ವರ ಅವರಿಗೆ ದೊರೆಯಿತು. ಹೇಡಿಗಳಾಗಿದ್ದರು, ಧೈರ್ಯಶಾಲಿಗಳಾದರು. ಪ್ರಾರ್ಥನೆ ಭಕ್ತನ ಬಲವು ದೊಡ್ಡ ಗೆಲುವು ಎಂಬುದಾಗಿ ನಾವು ಸಂಕೀರ್ತನೆ ಹಾಡುತ್ತೇವಲ್ಲ. ಅದೇ ರೀತಿಯಲ್ಲಿ ಎರಡನೇದಾಗಿ ದೇವರ ವಾಕ್ಯ, ಅದನ್ನು ಓದುವುದನ್ನು ಮರೆಯದಿರಿ. ಅದು ನಮ್ಮ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ವೇಳೆ ಕ್ಷಣಿಕ ಸಮಯಗಳಲ್ಲಿ ನಮ್ಮ ದೇವಾಲಯಗಳು ಮುಚ್ಚಿರಬಹುದು, ತಪ್ಪಾಗಿ ಭಾವಿಸಬೇಡಿ. ನಮ್ಮ ದೇವರು ಮರಣವನ್ನು ಜಯಿಸಿದ್ದಾನೆ. ಪುನರುತ್ಥಾನ ಹೊಂದಿದ ರಕ್ಷಕನು ನಮ್ಮೊಂದಿಗಿರುತ್ತಾನೆ. ಆತನು ಕೊರೋನಾಗಿಂತಲೂ ಶಕ್ತನಾಗಿದ್ದಾನೆ. ಶ್ರೇಷ್ಠ ಸರ್ವಶಕ್ತನ ದೇವರು ನಮ್ಮೊಂದಿಗಿರುವಾಗ ನಮಗೆ ಯಾವುದೇ ಭಯವಿಲ್ಲ, ಚಿಂತೆ ಇಲ್ಲ. ಇಂದು ಬಾರ್ನಬಾಸ್ ದೇವಾಲಯ ಒಂದೇ ಅಲ್ಲ, ಪ್ರತಿ ಕ್ರೈಸ್ತ ಕುಟುಂಬಗಳು, ಪ್ರತಿಯೊಂದು ಮನೆಯು ನಮಗೆ ದೇವಾಲಯವಾಗಿದೆ. ಹೀಗಿರುವಲ್ಲಿ ಇಂದು ನಮಗೆ ಎಷ್ಟು ಸದಸ್ಯರಿರ್ತಾರೋ ಅಷ್ಟು ದೇವಾಲಯಗಳನ್ನು ನಾವು ನೋಡಬೇಕಾಗಿದೆ. ಯಾಕಂತ ಹೇಳಿದರೆ, ಈ ದೇವಾಲಯದಲ್ಲಿ, ನಮ್ಮ ಮನೆಗಳಲ್ಲಿ, ಆ ದೇವಾಲಯದಲ್ಲಿ ಕರ್ತನಿಗೆ ವಿಶೇಷವಾಗಿ ತ್ರೈಕ ದೇವರಿಗೆ ಘನ ಮಾನ ಸ್ತುತಿ ಸಲ್ಲುವಂತಾಗಲಿ ಪ್ರಾರ್ಥನೆ ಮಾಡೋಣ. ತ್ರೈಕನಾದ ದೇವರೇ, ನೀನು ಸದಾ ಜೀವಿಸುವನಾಗಿದ್ದಿ.
ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಕಟ ಇರುತ್ತೇನೆ ಎಂಬುದಾಗಿ ಪ್ರಾರ್ಥನೆ ನೀನು ಆಜ್ಞಾಪಿಸಿದೆ. ಯೇಸು ಸ್ವಾಮಿಯೇ ಸಹಾಯಕನು ಕಳಿಸ್ತೇನೆ ಎಂಬುದಾಗಿ ಹೇಳಿದ್ದ ಈ ವಾಗ್ದಾನವನ್ನು ನಂಬಿ ಪವಿತ್ರಾತ್ಮ ಮೂಲಕವಾಗಿ ಇಂಥ ಸಭೆಗಳನ್ನು ನೀನು ಉಜ್ವಲಿಸು, ಮಾತ್ರವನ್ನೇ ಬಲಪಡಿಸು. ಈ ಮೂಲಕವಾಗಿ ನಾವು ನಿನ್ನನ್ನು ಕಂಡುಕೊಳ್ಳುವಂತೆಯು ಮತ್ತು ವಿಶೇಷವಾಗಿ ನಿನ್ನೊಂದಿಗೆ ಸದಾ ಜೀವಿಸುವಂತೆಯು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ನಾವೆಲ್ಲರೂ ನಿಂತುಕೊಂಡು ನೈಸಿಕ ವಿಶ್ವಾಸಗಳನ್ನು ಮುಂದೆ ಮನಸ್ಸಿಂದ ಆಯ್ಕೆ ಮಾಡೋಣ. ಸರ್ವಶಕ್ತನಾದ ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ವಸ್ತುಗಳನ್ನು ಮಾಡಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಅನಾದಿಯಿಂದಲೇ ದೇವರಾದ ದೇವರನ್ನು ದೇವರಿಂದ ದೇವರು ಪರಜ್ಯೋತಿಯಿಂದ ಪರಜ್ಯೋತಿಯು ಸಾಕ್ಷಾತ್ ದೇವರಿಂದ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯಲ್ಲ, ದೇವರ ನಿತ್ಯ ಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಈತನು ಮನುಷ್ಯರಾದ ನಮಗೆ ತನ್ನನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಕರ್ತವ್ಯದಲ್ಲಿ ಹಿಡಿದು ಪವಿತ್ರಾತ್ಮನ ಮರಣದಲ್ಲಿ ದೇಹ ಧರಿಸಿಕೊಂಡು ಮನುಷ್ಯನಾದನು. ಪಂಥಿ ಪಿಲಾತನ ಆಡಳಿತದಲ್ಲಿ ನಮಸ್ಕಾರವಾಗಿ ಜರಿಬಿಟ್ಟು ಹಾಲನೆ ಅನುಸರಿಸಿ ಸತ್ತು ಸಮಾಧಾನಗಳನ್ನು ವೇದೋಕ್ತಿಗೆ ಅನುಸಾರವಾಗಿ ಮೂರನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಇದನ್ನು ತಿರುಗಿ ವೈಭವದೊಡನೆ ಮತ್ತು ಬದಿಗಿರುವವರಿಗೂ ಸರ್ವರಿಗೂ ನ್ಯಾಯತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನು ಹೊಂದೇನೆ. ಈತನು ಕರ್ತನು, ಜೀವದಾಯಕನು. ತಂದೆಯಿಂದಲೂ ಮಗನಿಂದಲೂ ಹೊರಡುವವನು. ತಂದೆಯೊಡನೆಯೂ ಮಗನೊಡನೆಯೂ ಸರಿಸಮಾನವಾದ ಆರಾಧನೆಯನ್ನು ಘನತೆಯನ್ನು ಹೊಂದುವವನು. ಪ್ರವಾದಿಗಳ ಮೂಲಕ ಬಿಡುಗಡೆಯನ್ನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೊಸ್ತಲರಿಂದ ಸ್ಥಾಪಿತವಾಗಿಯೂ ಇರುವ ಒಂದೇ ಸಭೆ ಇದೆ ಎಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಉಂಟೆಂದು ನಂಬುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಮುಂದಣ ಲೋಕದ ಜೀವವನ್ನು ಎದುರು ನೋಡುತ್ತೇನೆ. ಆಮೆನ್. ನಮ್ಮ ಸಭಾ ಕಾರ್ಯದರ್ಶಿಗಳಿಂದ ಸಭಾ ಪ್ರಕಟಣೆಯನ್ನು ಆಲಿಸೋಣ. ಪ್ರಕಟಣೆಗಳು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪಾ ಆಶೀರ್ವಾದದಿಂದ ಎಲ್ಲ ದೇವಜನರು ಸುರಕ್ಷಿತರಾಗಿರುತ್ತೀರೆಂದು ನಂಬುವರಾಗಿದ್ದೇವೆ. ಈ ದಿನದ ಪವಿತ್ರ ಆರಾಧನೆಯಲ್ಲಿ ನಮಗೆ ದೈವ ಸಂದೇಶವನ್ನು ನೀಡಿರುವಂಥ ಘನ ಬೋಧಕರಾದ ಆಮ್ಲರ್ ಅಯ್ಯನವರಿಗೆ ಸಭೆಯ ಪರವಾಗಿಯೂ ಸಭಾಪಾಲನ ಪರವಾಗಿಯೂ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಈ ಲಾಕ್ಡೌನ್ ಸಮಯದಲ್ಲಿ ಸುಮಾರು ಮಾರ್ಚ್ 22 ಭಾನುವಾರದಿಂದ ಇಂದಿನವರೆಗೂ, ಅಂದರೆ ಜೂನ್ 7ರವರೆಗೂ ಸುಮಾರು 12 ಭಾನುವಾರಗಳಲ್ಲಿ ಯೂಟ್ಯೂಬ್ ಮುಖಾಂತರ ನಮಗೆ ಆರಾಧನೆಯು ರೂಪಿಸಿ ಪ್ರಸಾರ ಮಾಡುವುದಕ್ಕಾಗಿ ಶ್ರಮ ವಹಿಸಿರುವ ನಮ್ಮ ಸಭೆಯ ಸಭಾಪಾಲಕರಾದ ಗಣ ಬೆನ್ನಮೀನ್ ಅಯ್ಯನವರಿಗೂ ಮತ್ತು ಅವರ ಜೊತೆಯಲ್ಲಿ ಅವರಿಗೆ ಸಹಕಾರ ನೀಡಿರುವಂಥ ಅನೇಕ ಭಕ್ತ ದೇವಜನರಿಗೂ ಈ ಮೂಲಕ ರಕ್ಷಕನೇ ನಾವು ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುವರಾಗಿದ್ದೇವೆ. ಬಡವರ ದವಸ ಧಾನ್ಯಗಳನ್ನು ವಿತರಿಸಿದ್ದು, ಬಡವರಿಗಾಗಿ ನಮ್ಮ ಸಭೆಯ ಪರವಾಗಿ ಸುಮಾರು 21 ಜನಗಳಿಗೆ ದವಸ ಧಾನ್ಯಗಳನ್ನು ನೀಡಿದ್ದೇವೆ. ಅದೇ ಪ್ರಕಾರ
ಇವರನ್ನು ಗುರುತಿಸಿ ಶ್ರೀ ವಿಜಯಮೋಹನ್ ಕುಟುಂಬದವರು ಕೂಡ ಅವರಿಗೆ ದವಸ ಧಾನ್ಯಗಳನ್ನು ನೀಡಿರುತ್ತಾರೆ. ಆದ್ದರಿಂದ ಕುಟುಂಬ ವರ್ಗದವರಿಗೆ ಸಭೆ ಹಾಗೂ ಸಭಾಪಾಲನ ಸಮಿತಿ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುವರಾಗಿದ್ದೇವೆ. ದೇವರ ಚಿತ್ತವಿದೆಯಾದರೆ ಲಾಕ್ಡೌನ್ 8ನೇ ತಾರೀಕಿಗೆ ಮುಗಿಯುತ್ತದೆ ಎಂಬುದಾಗಿ ಸರ್ಕಾರದ ಆದೇಶ. ಒಂದು ವೇಳೆ ಆ ರೀತಿಯಾದರೆ ಮೊದಲನೇ ಆರಾಧನೆ ಕಂಬೈನ್ಡ್ ಸರ್ವಿಸ್ ನಡೆಸಲಾಗುವುದು. ಜೂನ್ 11ನೇ ತಾರೀಕು ಬಾರ್ನಬಾಸ್ ಡೇ ಎಂಬುದಾಗಿ ಆಚರಿಸಲಾಗುವುದು. ಈ ಒಂದು ಆರಾಧನೆಯು ಸಾಯಂಕಾಲ 6 ಗಂಟೆಗೆ ನಡೆಸಲಾಗುವುದು. ಆದ್ದರಿಂದ ದಯಮಾಡಿ ಲಾಕ್ಡೌನ್ ಸಡಿಲಿಕೆಯಾದರೆ ಸಭೆಯವರು 6 ಗಂಟೆಗೆ ಸಭೆಯಲ್ಲಿ ಸೇರಿ ಬರುವಂತೆ, ಆಲಯದಲ್ಲಿ ಸೇರಿ ಬರುವಂತೆ ವಿನಂತಿಸಿಕೊಳ್ಳುತ್ತೇವೆ. ನಿಮಗೆ ವಾಟ್ಸಪ್ ಮುಖಾಂತರ ವಿಷಯದ ಬಗ್ಗೆ ತಿಳಿಸಲಾಗುವುದು. ಮುಂದಿನ ವಾರದಲ್ಲಿ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಸಭೆಯವರು ಅನುಷಾ ವಿಲ್ಸನ್, ಡಾಟರ್ ಆಫ್ ವಿಲ್ಸನ್ ಬಾಬು, ಜೋಯಲ್ ಪಾಲ್, ಸನ್ ಆಫ್ ಸ್ಟೀಫನ್ ಪಾಲ್ ಮತ್ತು ಎ ರಾಜ್ಕುಮಾರ್, ಜೆಫ್ರಿ ಹ್ಯಾಮಿಲ್ಟನ್, ಸುಧಾ ವೈಫ್ ಆಫ್ ಸುಭಾಷ್ ಕುಮಾರ್, ಆಲ್ವಿನ್ ರೆನಾಲ್ಡ್, ಹೇಮಾ ಫೆಡ್ರಿಕ್ ವೈಫ್ ಆಫ್ ಫೆಡ್ರಿಕ್ ಡಿ ಮತ್ತು ಜೋಹಾನಾ ರಿಚರ್ಡ್, ಡಾಟರ್ ಆಫ್ ಜೇಮ್ಸ್ ಡೇವಿಡ್. ಇವರೆಲ್ಲರಿಗೂ ಜನ್ಮದಿನದ ಶುಭಾಶಯಗಳನ್ನು ಕೋರುವರಾಗಿದ್ದೇವೆ. ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವವರು ಸ್ಯಾಮ್ಸನ್ ಜಿ ಹಾಗೂ ಪ್ರಿಯಾ ಸ್ಯಾಮ್ಸನ್. ಇವರಿಗೂ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನಮಾನಗಳಲ್ಲಿ ನಾವು ನಮ್ಮ ನಮ್ಮ ಮನೆಗಳಲ್ಲಿ ದೇವರನ್ನು ಆರಾಧಿಸುವಂತೆ ದೇವರು ಕೊಟ್ಟಂಥ ಈ ಸದವಕಾಶಕ್ಕಾಗಿ ದೇವರನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಮತ್ತು ಈ ದಿನಮಾನಗಳಲ್ಲಿಯೂ ಸಹ ಸಭೆಯಲ್ಲಿ ಅನೇಕರು ನಿಮ್ಮ ಉದಾರವಾದಂಥ ಸಭಾವಂತಿಕೆ ಮತ್ತು ಕೃತಜ್ಞತಾ ಕಾಣಿಕೆ ಮತ್ತು ಹುಟ್ಟುಹಬ್ಬದ ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಗಳನ್ನು ನಮ್ಮ ಬ್ಯಾಂಕ್ನ ಅಕೌಂಟಿನಲ್ಲಿ ಹಾಕುವುದರ ಮೂಲಕವಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ಮುಂದಿನ 11ನೇ ತಾರೀಕು ಬಾರ್ನಬಾಸ್ ದಿನ ಎಂಬುದಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನ ಭಾನುವಾರ 14ನೇ ತಾರೀಕು ಆರಾಧನೆ ನಡೆಸಲ್ಪಡುವುದು. ಇದರ ಕುರಿತಾಗಿ ಸಭೆಯವರಿಗೆ ಮುಂಚಿತವಾಗಿ ನಾವು ವಾಟ್ಸಪ್ನ ಮೂಲಕವಾಗಿ ನಿಮಗೆ ತಿಳಿಸುತ್ತೇವೆ. ಅಲ್ಲಿಯವರೆಗೂ ಸಭೆಯವರು ಸಾವಧಾನದಿಂದ ಇರುವಂತೆ ನಿಮ್ಮ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಕಾಣಿಕೆಗಳನ್ನು ಕೂಡಿಸಿ ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ಹಾಡುವಂತಹ ಸಂಕೀರ್ತನೆಗಳಲ್ಲಿ 89ನೇ ಸಂಕೀರ್ತನೆ. ದೇವರ ಆತ್ಮನೇ ಎಂಬ ಭಾವವ ಶುದ್ಧಿಸುನಿ, ಪಾವನ ಚಿತ್ತದಿ ಜೀವಿಸ ಮಾಡಿಸು ಓ ವರದಾಯಕನೇ.
ಈ ದಿನಮಾನಗಳಲ್ಲಿ ನಮ್ಮ ಜನ್ಮದಿನವನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವವರಿಗೆ ನಾವು ಹಾಡನ್ನು ಹಾಡುವುದರ ಮೂಲಕವಾಗಿ ಶುಭಾಶಯಗಳನ್ನು ಕೋರೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ದೂತಗಣಗಳ ಒಡೆಯನಾಗಿರುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಘನ ಮಾನ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತೇವೆ. ಈ ದಿನಮಾನಗಳಲ್ಲಿ ದೇವರೇ, ನಾವು ನಮ್ಮ ನಮ್ಮ ಮನೆಗಳಲ್ಲಿ ನಿನ್ನನ್ನು ಆರಾಧಿಸಿ ಪ್ರತಿದಿನ ನಾವು ಪ್ರಾರ್ಥನೆಗಳಲ್ಲಿಯೂ ನಿನ್ನ ಜೀವನ ವಾಕ್ಯಗಳಲ್ಲಿಯೂ ನಾವು ಆತ್ಮೀಕವಾದಂತಹ ಅನ್ನವನ್ನು ಸೇವಿಸುತ್ತಾ ಪ್ರಾರ್ಥನೆಯೊಂದಿಗೆ ನಿಮ್ಮೊಂದಿಗೆ ಮಧುರವಾದಂಥ ಆತ್ಮಿಕ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾ ನಿನ್ನ ಆಶೀರ್ವಾದ ಫಲಗಳನ್ನು ಕಾಣುವಂತೆ ನೀವು ಕೊಟ್ಟಂಥ ಸೌಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಸಭೆಯ ಒಂದೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸಂಕಷ್ಟ ಮತ್ತು ವ್ಯಾಧಿ ಪೀಡಿತ ಸಮಯಗಳಲ್ಲಿ ಮತ್ತು ನಿನ್ನ ಮಕ್ಕಳ ಎಲ್ಲ ಅವರ ಜೀವಿತದಲ್ಲಿ ಎದುರಾದಂಥ ಎಲ್ಲ ಹೋರಾಟಗಳಲ್ಲಿ ಅವರ ಸಂಗಡ ನಿಂತು ಧೈರ್ಯಪಡಿಸಿ, ಹೆದರಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆಂಬುದಾಗಿ ಅಭಯವನ್ನು ನೀಡಿ ನಿನ್ನ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ಸಮಾಧಾನ, ಶಾಂತಿಯನ್ನು, ಆತ್ಮಿಕವಾದ ಆಶೀರ್ವಾದಗಳನ್ನು ಕುಟುಂಬದಲ್ಲಿ ದಯಪಾಲಿಸುವುದಕ್ಕಾಗಿ ನನಗೆ ಸ್ತೋತ್ರ ಹೇಳುತ್ತೇವೆ. ದೇವರ ಈ ದಿನಮಾನಗಳಲ್ಲಿ ತಮ್ಮ ಜನ್ಮದಿನವನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಸಂದು ಹೋದ ವರ್ಷ ದಿನಮಾನಗಳೆಲ್ಲ ನಿನ್ನ ಪ್ರೀತಿಯ ಫಲಗಳನ್ನು ತುಂಬಿಸಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಮುಂದಿನ ಹೊಸ ವರ್ಷ ದಿನಮಾನಗಳಲ್ಲೂ ನಿನ್ನ ಆಶೀರ್ವಾದಗಳನ್ನು ತುಂಬಿಸಯ್ಯ. ವಿಶೇಷವಾಗಿ ಈ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಸಜೀವ ಯಜ್ಞವಾದ ಕಾಣಿಕೆಗಳಾಗಿ ಸಮರ್ಪಿಸುತ್ತೇವೆ. ಸ್ವೀಕರಿಸು, ನಮ್ಮನ್ನು ಆಶೀರ್ವದಿಸು. ಮುಂದಿನ ದಿನಮಾನಗಳಲ್ಲಿ ನಿನ್ನ ಪವಿತ್ರ ಆಲಯದಲ್ಲಿ ನಾವು ಬಂದು ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯಗಳನ್ನು ನಮಗೆ ದಯಪಾಲಿಸು. ಮತ್ತು ಕಳೆದು ಹೋದ ವರ್ಷ ದಿನಮಾನಗಳಲ್ಲಿ ನಾವು ನಿನಗೆ ನಿಮ್ಮ ಆಲಯಕ್ಕೆ ವಿರುದ್ಧವಾಗಿ ಮಾಡಿದ ಎಲ್ಲ ಅಪರಾಧಗಳಿಂದ ನಮಗೆ ಕ್ಷಮಾಪಣೆ ನೀಡಿ ನಾವು ಪರಿಶುದ್ಧರು, ನೀತಿವಂತರಾಗಿ ನಾವು ನಿನ್ನ ಮುಂದೆ ಕಾಣಿಸಿಕೊಳ್ಳುವಂತೆ ಬಲಹೀನರಾದಂಥ ನಮ್ಮನ್ನು ಬಲಪಡಿಸಿ ಮುನ್ನಡೆಸು. ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್. ಪರಾರ್ಥ ಪ್ರಾರ್ಥನೆ ನಮ್ಮ ಸಭೆಯ ಕಾರ್ಯದರ್ಶಿಗಳಿಂದ ಹಾಗೂ ಮರಿಯಾ ಶಾ ಅವರಿಂದ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಪವಿತ್ರ ಆರಾಧನೆಗೆ ನಮ್ಮೆಲ್ಲರನ್ನು ನೀವು ಕರೆತಂದಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ ರಾಜ. ನಿನ್ನ ದೇಹ ರಕ್ತಗಳನ್ನು ಸ್ವೀಕಾರ ಮಾಡುವ ನಮಗೆ ಯೋಗ್ಯತೆ ಇಲ್ಲದ ಇದ್ದಾಗಿ ಕೂಡ
ಸಾಂಕೇತಿಕವಾಗಿ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯಕ್ಕೆ ನಮ್ಮನ್ನು ನಡೆಸಿದ್ದೀವಿ. ಸಾಂಕೇತಿಕವಾಗಿ ನಾವು ಸ್ವೀಕಾರ ಮಾಡಿದಂಥ ಪವಿತ್ರ ಭೋಜನದಲ್ಲಿ ರಕ್ಷಕನೇ ನಮ್ಮ ದೇಹ ಆತ್ಮಗಳನ್ನು ಶುದ್ಧಿಗೊಳಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ತಂದೆಯೇ, ವಿಶೇಷವಾಗಿ 12 ವಾರಗಳು ರಕ್ಷಕನೇ ನಿನ್ನ ಆಲಯ ಅಂಗಳದಲ್ಲಿ ನಾವು ಕಾಣಿಸಿಕೊಳ್ಳಲಿಲ್ಲ ರಾಜ. ಆದಾಗ್ಯೂ ವಾಕ್ಯಕ್ಕೆ ಕ್ಷಾಮ ಬರದಂತೆ ನೀವು ಯೂಟ್ಯೂಬ್ ಮುಖಾಂತರ ಅನೇಕ ಆರಾಧನೆಗಳಲ್ಲಿ ಪಾಲು ತೆಗೆದುಕೊಳ್ಳುವ ಭಾಗ್ಯಕ್ಕೆ ನಮ್ಮನ್ನು ನಡೆಸಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಅಪ್ಪ ತಂದೆಯಾದ ದೇವರೇ, ಈ ಒಂದು ವೈರಸ್, ಈ ಸಾಂಕ್ರಾಮಿಕ ರೋಗ ಯಾವಕ್ಕೆ ಹರಡಿದೆಯೋ ನಮಗೆ ತಿಳಿಯದ ರಾಜ. ಅಪ್ಪ ತಂದೆ, ಎಲ್ಲವನ್ನು ಬಲ್ಲಾತನ ನೀನಾಗಿದ್ದ ರಾಜ. ಸೃಷ್ಟಿಕರ್ತನೇ ನಿನಗೆ ಎಲ್ಲವೂ ತಿಳಿದಿದೆ. ಮರಣಗಳ ಮಧ್ಯದಲ್ಲಿ, ಆಸ್ಪತ್ರೆಯಲ್ಲಿ ನರಳತಕ್ಕಂಥ ರೋಗಿಗಳ ಮಧ್ಯದಲ್ಲಿ ಅನೇಕ ವೈದ್ಯಕೀಯ ಸಿಬ್ಬಂದಿಯು ರಕ್ಷಕನೇ ತಮ್ಮ ಪ್ರಾಣ ಹಂಗನ್ನು ತೊರೆದು ಅವರ ಮಧ್ಯದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರಿಗೆ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ ರಾಜ. ಅವರನ್ನು ಕೈ ಹಿಡಿದು ನಡೆಸು ರಾಜ. ಆರೋಗ್ಯದಾಯಕನಾಗಿ ಇದ್ದುಕೊಂಡು ನೀನು ಅವರನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ರಕ್ಷಕನೇ, ಎಷ್ಟೋ ಜನರು ಮರಣವನ್ನು ಅಪ್ಪಿದ್ದಾರೆ ರಾಜ. ವಿಶ್ವದ ಎಲ್ಲೆಡೆ ಲಕ್ಷಾಂತರ ಜನರು ಮರಣವನ್ನು ಹೊಂದಿದ್ದಾರೆ ರಕ್ಷಕನೇ. ನಿನ್ನ ಕೃಪೆ ಹೇಗೋ ನಾವು ತಿಳಿಯುವ, ನಿನ್ನ ಚಿತ್ತ ಹೇಗೋ ನಾವು ಅರಿಯುವ ರಕ್ಷಕನೇ. ದಯಮಾಡಿ ಈ ವೈರಸ್ನಿಂದ ಪ್ರತಿಯೊಬ್ಬರಿಗೆ ನೀವು ಬಿಡುಗಡೆಯನ್ನು ನೀಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಾವೇನೋ ತಪ್ಪು ದೋಷ ಮಾಡಿದೆಯಾದರೂ ಕೂಡ ಕ್ಷಮಿಸುವ ಕರ್ತನು ನೀನು ರಕ್ಷಕನೇ. ಶಿಲುಬೆಯ ಮೇಲೆ ನೀನು ಅನೇಕ ರೀತಿಯಲ್ಲಿ ಬಾಧೆಗಳನ್ನು ಪಡುತ್ತಾ ಇರುವಾಗಲೂ ಕೂಡ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ನೀನು ಮಹಾದಾಜ್ಞೆಯನ್ನು ನೀಡಿದಾತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಆ ಕೃಪೆ, ಆ ಒಂದು ಕ್ಷಮಾಪಣೆ ಎಲ್ಲರ ಮೇಲೆ ನೀವು ಅನುಗ್ರಹಿಸಿಕೊಡಬೇಕಾಗಿ ಮತ್ತು ಜೀವದಾನ ಮಾಡಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ರಾಜ. ಅದೇ ರೀತಿಯಲ್ಲಿ ರಕ್ಷಕನೇ, ಸಭೆಯ ಒಂದೊಂದು ಕುಟುಂಬಕ್ಕಾಗಿಯೂ ಬೇಡಿಕೊಳ್ಳುತ್ತೇವೆ. ಸಭಾಪಾಲನ ಸಮಿತಿಯ ಕುಟುಂಬಗಳಿಗಾಗಿ, ಸದಸ್ಯರ ಕುಟುಂಬಗಳಿಗಾಗಿ, ಪ್ರತಿಯೊಬ್ಬ ಒಂದೊಂದು ವ್ಯಕ್ತಿಗಾಗಿ ಕೂಡ ನಾವು ಈ ಸಮಯದಲ್ಲಿ ಪ್ರಾರ್ಥಿಸಲಾಗಿದ್ದೇವೆ ರಾಜ. ಆರೋಗ್ಯವಾಗಿದೆ ನೀವು ನಡೆಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಮುಂದಿನ ದಿನಮಾನಗಳ ರಕ್ಷಕ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ನಾಮವನ್ನು ಸ್ವರಗಳಲ್ಲಿ ಎತ್ತಿ ನಿನ್ನನ್ನು ಕೊಂಡಾಡಲಿಕ್ಕಾಗುವಂತೆ ನಿನ್ನ ಆಶೀರ್ವಾದ ತುಂಬಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅದು ಮಾತ್ರವಲ್ಲ ರಕ್ಷಕನೇ, ಇದರಿಂದ ಎಚ್ಚೆತ್ತುಕೊಂಡ ನಾವು ಇನ್ನು ಮುಂದೆ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು, ಇನ್ನು ಮುಂದೆ ಯಾವ ರೀತಿಯಲ್ಲಿ ನನ್ನನ್ನು ಆರಾಧಿಸಬೇಕು, ಯಾವ ರೀತಿಯಲ್ಲಿ ವಾಕ್ಯದಲ್ಲಿ ನಾವು ಬಲಗೊಳ್ಳಬೇಕು ಎಂಬುದಾಗಿ ನೀವು ನಮಗೆ ರಕ್ಷಕನೇ ಎಚ್ಚರಿಕೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಬಹುಶಃ ರಕ್ಷಕನೇ, ಇದು 2ನೇ ಬರೋಣದ ಸೂಚನೆಗಳ ರಕ್ಷಕನೇ. ಯಾಕೆಂದರೆ ಜೀವವುಳ್ಳ ವಾಕ್ಯವು ಹೇಳುತ್ತದೆ ರಕ್ಷಕನೇ. ಅನೇಕ ಈ ಸೂಚನೆಗಳನ್ನು ನಾವು ನೋಡುವರಾಗಿದ್ದೇವೆ ರಾಜ. ಅದೇ ರೀತಿಯಲ್ಲಿ ಭೂಕಂಪ ಹಾಗೂ ರಕ್ಷಕನ ಸೈಕ್ಲೋನ್ ಎಲ್ಲವೂ ರಕ್ಷಕನೇ ಈ ಸಮಯದಲ್ಲಿ ನಾವು ನೋಡುವರಾಗಿದ್ದೇವೆ ರಾಜ. ದಯಮಾಡಿ ಇದರಿಂದ ಎಲ್ಲದಿಂದ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ ರಾಜ. ಕರುಣಿಸಿ ಕಾಪಾಡು ರಾಜ. ದಯಮಾಡಿ ದಯ ತೋರು ರಾಜ. ನಿನ್ನ ಕೃಪೆಯಲ್ಲಿ ನಿನ್ನ ಪ್ರೀತಿಯನ್ನು ನಡೆಸು ರಾಜ. ಮತ್ತೊಂದಾವರ್ತಿ ಇಡೀ ಸಮಯ ನಿನ್ನ ಕರೆಗಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ನೀವು ಆಶೀರ್ವಾದ ಮಾಡಿರಿ. ನಿಮ್ಮ ಕೈಗಳಲ್ಲಿ ನಾವು ಇಡುವಾಗ ರಕ್ಷಕನೇ, ನಿನ್ನ ಕೈ ಮೋಟ ಕೈಯಲ್ಲ ರಕ್ಷಕನೇ, ನಿನ್ನ ಕೈ ಆಧಾರವಾದ ಕೈ. ನೀನು ನಮಗೆ ಆಶೀರ್ವಾದವಾಗಿದೆಯಲ್ಲ ರಾಜ. ಆದ್ದರಿಂದ ರಕ್ಷಕನೇ, ನಿನ್ನ ಹಸ್ತ ಪರಿಪಾಲನೆಗೆ ಎಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ದಿವಾಶೀರ್ವಾದಗಳನ್ನು ತುಂಬಿಸಿ, ನಿನ್ನ ಪ್ರೀತಿಯಲ್ಲಿ ತುಂಬಿಸಿ ಪ್ರತಿಯೊಬ್ಬರನ್ನು ನೀವು ಕಾಯ್ದು ಕಾಪಾಡಬೇಕಾಗಿ ನಮ್ಮೊಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ರಕ್ಷಕನೇ. ಆಮೆನ್. ಪ್ರೀತಿ ಸ್ವರೂಪನಾದ ತಂದೆ ದೇವರ ಸ್ವಾಮಿ, ಇವತ್ತಾದ ವೇಳೆಯಲ್ಲಿ ಅಪ್ಪ ನೀವು ಸನ್ನಿಧಿಯಲ್ಲಿ ಅಡ್ಡ ಬಿದ್ದು ಪ್ರಾರ್ಥಿಸಲಿಕ್ಕೆ ಕೊಟ್ಟಂತ ಈ ಪರಿಶುದ್ಧ ಸಭೆಗಾಗಿ ಸ್ತೋತ್ರಪ್ಪ. ನಾವು ಸಭೆಯಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಲಿಕ್ಕೆ ಅಪ್ಪ ತಂದೆ ಈ ಭಾನುವಾರ ದಿನದಲ್ಲಿ ಸ್ವಾಮಿ ಅಪ್ಪ ಕುಟುಂಬವಾಗಿ ನಿನ್ನ ಪಾದದಲ್ಲಿ ಬಂದಿದ್ದೇವೆ ಅಪ್ಪ. ಮುಖ್ಯವಾಗಿ ಅಪ್ಪ ಈ 5 ತಿಂಗಳವರೆಗೂ ಯೇಸು ಸ್ವಾಮಿ ನಮ್ಮನ್ನು ಕಾಪಾಡಿದಿ, ನಡೆಸಿದಿ. ಈ 6ನೇ ತಿಂಗಳು ಹೊಸ ತಿಂಗಳನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಹೇಳ್ತೇವೆ. ಅದೇ ರೀತಿಯಲ್ಲಿ ಅಪ್ಪ ನಾವು ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಸ್ವಾಮಿ ನಾವು ನೋಡುವಾಗ ಅನೇಕ ಗಲಿಬಿಲಿ ಮತ್ತು ರೋಗದ ವೇದನೆಗಳು ಯೇಸು ಸ್ವಾಮಿ ಅಪ್ಪ ಎಲ್ಲ ಕಷ್ಟ ಸಂಕಟಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ಯೇಸು ಸ್ವಾಮಿ ಮುಖ್ಯವಾಗಿ ಅಪ್ಪ ನಮ್ಮ ಈ ಕೊರೋನಾ ವೈರಸ್ಸಿಂದ ನಮ್ಮ ಇಂಡಿಯಾದಲ್ಲಿ ಕಷ್ಟಪಡುವಂಥ ಪ್ರತಿಯೊಂದೊಂದು ಪೇಷಂಟ್ಸ್ ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಅಪ್ಪ. ಮಹಾರಾಷ್ಟ್ರ, ಡೆಲ್ಲಿ,
ಪಂಜಾಬ್ ಅಪ್ಪ ತಂದೆ ದೇವರೇ, ಗುಜರಾತ್ ಯೇಸು ಸ್ವಾಮಿ, ತಮಿಳುನಾಡನ್ನು ಯೇಸು ಸ್ವಾಮಿ, ಮುಖ್ಯವಾಗಿ ಕರ್ನಾಟಕವನ್ನು ಸಹ ನಿನ್ನ ಕರಗಳು ಒಪ್ಪಿಸಿಕೊಡ್ತೇನೆಪ್ಪ. ಯೇಸುವೆ, ನಮ್ಮ ಕರ್ನಾಟಕದಲ್ಲಿರುವಂಥ 29 ಜಿಲ್ಲೆಗಳನ್ನು ಸಹ ನಿನ್ನ ಕರಗಳು ಒಪ್ಪಿಸಿಕೊಡ್ತೇನೆ ರಾಜ್ಯ. ಯೇಸುವೆ, ಕಷ್ಟಪಡುವಂಥ ಪ್ರತಿಯೊಂದು ಪೇಷಂಟ್ ಯೇಸು ಸ್ವಾಮಿ ನಿನ್ನ ರಕ್ತದಿಂದ ಗುಣಮುಕ್ತರಾಗಿ ಮನೆಗೆ ಬರುವ ಹಾಗೆ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೂಡ ಯೇಸು ಸ್ವಾಮಿ ಅಪ್ಪ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮ ಪೇಷಂಟ್ಸನ್ನು ನೋಡ್ಕೊಳ್ಳುವಂಥ ಡಾಕ್ಟರ್ಸ್ ಅಪ್ಪ, ನರ್ಸ್ಗಳನ್ನು ಯೇಸು ಸ್ವಾಮಿ ಮತ್ತು ಎಲ್ಲ ಥರ ಸಹಾಯ ಮಾಡೋ ವಾರಿಯರ್ಸನ್ನು ಯೇಸು ಸ್ವಾಮಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸೈಂಟಿಸ್ಟನ್ನು ಯೇಸು ಸ್ವಾಮಿ ಮತ್ತು ಯೇಸು ಸ್ವಾಮಿ ಅದೇ ಥರ ಅನೇಕರನ್ನು ಯೇಸು ಸ್ವಾಮಿನ ಕರಗಳು ಒಪ್ಪಿಸಿಕೊಡ್ತವೆ. ಜ್ಞಾನದ ಆತ್ಮದಿಂದ ಅವರನ್ನು ತುಂಬಿಸು. ನಮ್ಮ ದೇಶವನ್ನು ಆಳುತ್ತಿರುವಂಥ ಎಲ್ಲ ಥರ ಲೀಡರ್ಸ್ಗಳನ್ನು ಯೇಸು ಸ್ವಾಮಿ ಅಪ್ಪ ನಿನ್ನ ಕರಗಳು ಒಪ್ಪಿಸಿಕೊಡ್ತಾನೆ. ಅವರು ತಗೊಳ್ಳೋ ಒಂದೊಂದು ಡಿಸಿಷನ್ ಯೇಸು ಸ್ವಾಮಿ ಅದು ನಿನ್ನ ಜ್ಞಾನದಲ್ಲಿ ತೆಗೆದುಕೊಂಡು ಅದು ಜನರಿಗೆ ಪ್ರಯೋಜನ ಆಗುವಾಗೆ ಸಹಾಯ ಮಾಡಪ್ಪ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಈ ವಾರದಲ್ಲಿ ಎಲ್ಲ ಸಭೆಗಳು ತೆರೆಯಲ್ಪಡುವಾಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ವೈರಸ್ ಎಲ್ಲಿಯೂ ಕೂಡ ಇನ್ನು ಹರಡದ ಹಾಗೆ ಅಪ್ಪ ನಿನ್ನ ರಕ್ತ ಕೋಟೆಯಲ್ಲಿ ನಮ್ಮ ಭಾರತವನ್ನು ಇಟ್ಟು ಕಾಪಾಡಪ್ಪ. ಈ ವೈರಸ್ ಹೇಗೆ ಬಂತೋ ಅದು ಹಾಗೆ ನಿನ್ನ ನಾಮದಲ್ಲಿ ಲಯವಾಗಿ ಹೋಗಬೇಕೆಂದು ಬೇಡ್ತಾನೆ ಸ್ವಾಮಿ. ಪ್ರೀತಿಯುಳ್ಳ ಕೃಪೆಯುಳ್ಳ ದೇವರೇ, ಮತ್ತೊಂದು ಸಲ ನಾವು ಸಭೆಯಾಗಿ ಯೇಸು ಸ್ವಾಮಿ ಇದಕ್ಕಾಗಿ ಪ್ರಾರ್ಥಿಸುವಾಗ ಜಯವೀರನಾಗಿ ನೀನು ಜಯವನ್ನು ಕೊಟ್ಟು ಕಾಪಾಡಬೇಕೆಂದು ಯೇಸುಬುದ್ಧ ನಾಮದಲ್ಲಿ ಪ್ರಾರ್ಥನೆ ಒಪ್ಪಿಸಿಕೊಟ್ಟು ಬೇಡ್ತೇನೆ ತಂದೆಯೇ, ಆಮೆನ್. ಕರ್ತನ ಮೇಜಿನ ಬಳಿಗೆ ಬರುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ 104ನೇ ಸಂಗೀತವನ್ನು ಮಾಡೋಣ. 104, 104. ಕ್ರಿಸ್ತೇಸು ನಿಜ ತೀರ್ಥವು, ಈ ತೀರ್ಥದೊಳಗೆ ಪಾಪಾತ್ಮ ಒಳಗೊಳ್ಳಲು ಶುದ್ಧತ್ವವಾಗುತ್ತೆ.
ಪರಾರ್ಥ ಪ್ರಾರ್ಥನೆ ಆಗುವುದು ನಮ್ಮ ಸಭಾ ಕಾರ್ಯದರ್ಶಿಗಳಿಂದ ಹಾಗೂ ಮರ್ಯಾ ಶಾ ಅವರಿಂದ. ಆರಾಧನಾ ಕ್ರಮ ಪುಸ್ತಕ 31ನೇ ಪುಟ, ರೊಟ್ಟಿ ಮುರಿಯುವ ಭಾಗ. ಸಹೋದರರೇ ಸಹೋದರಿಯರೇ, ನಾವೆಲ್ಲರೂ ಒಂದಾಗಿ ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದುದು. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲುಕೊಳ್ಳುವುದರಿಂದ ಅನೇಕರಾಗಿರುವ ನಾವು ಒಂದೇ ರೊಟ್ಟಿಯಾಗಿಯೂ ಒಂದೇ ದೇಹವಾಗಿಯೂ ಇದ್ದೇವೆ. ನಾನು ಕರ್ತನ ಕಾಲದಲ್ಲಿ ಸಾಧನೆಯಲ್ಲಿ ಎಲ್ಲರನ್ನೂ ಸಮರ್ಪಿಸುವೆನು. ಆನಂದದ ಹಾಡುತ್ತಾ ಕೀರ್ತಿಸುವೆನು. ಒಬ್ಬರಿಗೊಬ್ಬರು ಸಮಾಧಾನ ವಂದನೆಯನ್ನು ಸಲ್ಲಿಸೋಣ. ದೇವರ ಸಮಾಧಾನ ನಿಮ್ಮೊಂದಿಗಿರಲಿ. 32ನೇ ಪುಟದ 2ನೇ ಪ್ರಾರ್ಥನೆ ಎಲ್ಲರೂ ಒಂದೇ ಮನಸ್ಸಿಂದ ಅರಿಕೆ ಮಾಡೋಣ. ಯೇಸುವೇ, ದಯಾಳುವಾದ ಮಹಾಯಾಜಕನೇ, ಅದು ನಿನ್ನ ಶಿಷ್ಯನ ಮಧ್ಯಮದಲ್ಲಿ ಇಂದು ನಮ್ಮ ಮಧ್ಯೆ ಬಂದು ರೊಟ್ಟಿ ಮುರಿದಲ್ಲಿ ನಾವು ನಿನ್ನ ತೃಪ್ತಿಗಿಡುವಂತೆ ಅನುಗ್ರಹಿಸು. ತಂದೆಯು ಮಕ್ಕಳನ್ನು ಕೂಡಿ ಏಕದೇವರಾಗಿ ಸದಾಗಿ ಆಡುವ ನಿನಗೆ ಸ್ತೋತ್ರ. ಆಮೆನ್. ಕರ್ತನು ನಿಮ್ಮೊಂದಿಗಿರಲಿ. ನಿನ್ನ ಆತ್ಮದಲ್ಲೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ. ಕರ್ತನ ಕಡೆಗೆ ಇರುತ್ತೇವೆ. ನಮ್ಮ ಕರ್ತನಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವ. ಹಾಗೆ ಸ್ತುತಿಸುವುದು ಯುಕ್ತವೂ ನ್ಯಾಯವೂ ಆಗಿದೆ. ಕರ್ತನೇ, ಪವಿತ್ರನಾದ ತಂದೆ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲಾ ಕಾಲಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಸ್ತುತಿಸುವುದು ನಿಜವಾಗಿ ಯುಕ್ತವೂ ನ್ಯಾಯವೂ ನಮ್ಮ ಕರ್ತವ್ಯವೂ ಆಗಿದೆ. ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಮೂಲಕ ನೀನು ಪರಲೋಕ ಭೂಲೋಕಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ನಿರ್ಮಿಸಿ ಅವರು ಪಾಪದಲ್ಲಿ ಬಿದ್ದ ಮೇಲೆ ಅವರನ್ನು ವಿಮೋಚಿಸಿ ನೂತನ ಸೃಷ್ಟಿಯ ಪ್ರಥಮ ಫಲವಾಗುವಂತೆ ಮಾಡಿದ್ದಿ. ಆತ್ಮದ ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಅರಬರ ಸಂಘದವರೊಂದಿಗೂ ನಿನ್ನ ಮಹಿಮೆಗಳ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧರೇ ಪರಿಶುದ್ಧರೇ ಪರಿಶುದ್ಧರೇ, ದೂತಗಣಗಳ ಒಡೆಯನಾದ ದೇವರೇ, ಇಹಪರಲೋಕಗಳು ನಿನ್ನ ಪ್ರಭಾವವನ್ನು ಮಹಿಮೆಯಲ್ಲಿ ಎಡೆಬಿಡದೆಂದು ಸ್ತುತಿಸುತ್ತೇವೆ. ಮಹೋನ್ನತನಾದ ಕೃಪೆಯಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾಗಲಿ, ತಿರುಗಿ ಬರುವಾಗಲಿ, ಶುಭವಾಗಲಿ. ಮೇಲಣಗಳಲ್ಲಿ ಜಯ. ಪರಲೋಕದಲ್ಲಿರುವ ತಂದೆಯೇ, ಈ ನಿಜವಾಗಿ ಪರಿಶುದ್ಧನು, ನಿಜವಾಗಿ ಸ್ತುತಿ ಪಾತ್ರನು ಆಗಿದ್ದಿ. ನೀನು ಮನುಷ್ಯರ ಮೇಲೆ ಅಪಾರ ಕರುಣೆಗಿಟ್ಟು ನಿನ್ನ ಏಕಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕೂ ನಮ್ಮ ವಿಮೋಚನೆಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕೂ ಕೊಟ್ಟುದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಆತನು ಅಲ್ಲಿಂದ ನನ್ನ ಮುಂದೆ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದುದು, ದೋಷರಹಿತವಾದುದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದು ಆಗಿದೆ. ಆತನು ತನ್ನ ಮೂಲೆ ಮರಣದ ಕಾಪಾಡುತ್ತಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ನಮ್ಮ ರಕ್ಷಣಾ ಯೇಸು ಸ್ವಾಮಿಯು ತಾನು ಹಿಡಿದುಕೊಳ್ಳಲ್ಪಡುವ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಡುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಊಟ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾನಪಾತ್ರ ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆ ರಕ್ತ, ಇದು ನಿಮಗೋಸ್ಕರವಾಗಿಯೂ ಬಹು ಜನರ ಪಾಪಗಳಿಗೋಸ್ಕರವಾಗಿಯೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೆನ್. ಪ್ರಭುವೇ, ನಿನ್ನ ಮರಣವನ್ನು ನಾವು ಸ್ಮರಿಸುತ್ತೇವೆ, ನಿನ್ನ ಪುನರುತ್ಥಾನವನ್ನು ನಾವು ಒಪ್ಪುತ್ತೇವೆ, ನಿನ್ನ ದ್ವಿತೀಯಾಗಮನಕ್ಕಾಗಿ ನಾವು ಕಾದಿರುತ್ತೇವೆ. ನಿನಗೆ ಮಹಿಮೆಯಾಗಲಿ ಕ್ರಿಸ್ತ. ಆದ್ರಿಂದ ತಂದೆಯೇ, ನಾವು ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಿನ ಅಮೂಲ್ಯವಾದ ಶ್ರಮ, ಮರಣ, ಮಹಿಮೆಗಳ ಪುನರುತ್ಥಾನ, ದಿವಾಪೂರ್ಣ ಇವುಗಳ ಸ್ಮರಣೆ ಮಾಡಿ ಆತನ ಅಪ್ಪಣೆ ಪ್ರಕಾರ ಆತನು ತಿರುಗಿ ಬರುವ ತನಕ ಆತನ ಜ್ಞಾಪಕಾರ್ಥವಾಗಿ ಸಂಸ್ಕಾರವನ್ನು ಆಚರಿಸುತ್ತಾ ಆತನಲ್ಲಿ ನೀನು ನಮಗೋಸ್ಕರ ಸಾಧಿಸಿದ ಪರಿಪೂರ್ಣ ವಿಮೋಚನೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಘನಪಡಿಸುತ್ತೇವೆ. ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಿನ್ನ ದಾನಗಳಾದಂಥ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಪ್ರತಿಷ್ಠೆಪಡಿಸಿ ನಾವು
ರೊಟ್ಟಿಯನ್ನು ಮುರಿತಿರುವಾಗ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವಂತೆಯೂ ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಾಗ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವಂತೆಯೂ ಅನುಗ್ರಹಿಸು. ನಾವು ಆತನಲ್ಲಿ ಒಂದಾಗಿ ಕ್ರಿಸ್ತನ ಬೆಂಕಿಯಿಂದಾಗುವ ಐಕ್ಯವನ್ನು ಹೊಂದಿ ಶಿರಸ್ಸಾಗಿರುವ ನಮ್ಮ ಪ್ರಭುವಾದ ಕ್ರಿಸ್ತನ ಪ್ರಮಾಣವನ್ನು ಮುಟ್ಟುವ ತನಕ ಎಲ್ಲ ವಿಷಯಗಳಲ್ಲಿ ಬೆಳೀತಾ ಬರುವಂತೆ ದಯಪಾಲಿಸು. ಆತನ ಮೂಲಕವಾಗಿಯೂ ಆತನೊಂದಿಗೂ ಪವಿತ್ರಾತ್ಮನ ಐಕ್ಯತೆಯಲ್ಲಿ ಸರ್ವಶಕ್ತನಾದ ತಂದೆ ನಿನಗೆ ಮಾನ ಪ್ರಭಾವಗಳು ಯುಗಾಂತರಗಳಲ್ಲಿಯೂ ಇರಲಿ. ಆಮೇಲೆ ನಾವು ಧೈರ್ಯಗೊಂಡು ನಮ್ಮ ರಕ್ಷಕನಾದ ಕ್ರಿಸ್ತನೇ ಅಪ್ಪಣೆ ಮಾಡಿ ಬೋಧಿಸಿದ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಪಾದಿಂದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸದೆ ಏನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇಲೆ ಕರ್ತನ ಮೇಜಿನ ಬಳಿಗೆ ಬರುವುದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತೆ. 35ನೇ ಪುಟದ ಕೆಳಗಣ ಪ್ರಾರ್ಥನೆಯನ್ನು ಎಲ್ಲರೂ ಒಂದೇ ಮನಸ್ಸಿಂದ ಆರೈಕೆ ಮಾಡೋಣ. ಪೇಜ್ ನಂಬರ್ 35. ಕರ್ತನೆ ಕರುಣಾಸಾಗರನೇ, ನಾವು ಸ್ವರೀತಿಯಲ್ಲಿ ನಂಬಿಕೆಯಿಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯ ಬಿಡದೆ ಪ್ರಕಟವಾದ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿಂದ ರೊಟ್ಟಿ ತುಂಡುಗಳನ್ನು ಆರಿಸಿಕೊಳ್ಳಲು ಅಯೋಗ್ಯರಾಗಿದ್ದೇವೆ. ನೀನಾದರೂ ಸದಾ ಕರುಣೆ ತೋರಿಸುವ ಒಂದೇ ಪಾವಳ ಕರ್ತನಾಗಿರಲಿ. ಗುರುವಾಡುವಾದ ಪ್ರಭುವೇ, ನಾವು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವಂತೆ ನಮಗೆ ಅನುಗ್ರಹ ಮಾಡು. ಇದರಿಂದ ಆತನ ಅಮೂಲ್ಯವಾದ ದೇಹ ರಕ್ತಗಳ ಮೂಲಕ ಪಾಪಮಯವಾದ ನಮ್ಮ ದೇಹಾತ್ಮಗಳು ಶುದ್ಧಿ ಹೊಂದಲಿ. ನಾವು ಆತನಲ್ಲಿಯೂ ಆತ ನಮ್ಮಲ್ಲಿಯೂ ಎಂದೆಂದು ನೆಲೆಗೊಳ್ಳುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವು ಉರಿಯುವ ರೊಟ್ಟಿಯನ್ನು ಕ್ರಿಸ್ತನ ದೇಹದ ಸಹಭಾಗಿತ್ವವಲ್ಲವೇ? ಕರ್ತನ ಮೇಜಿನ ಬಳಿಗೆ ಬಂದು ದೇವರು ಕೊಟ್ಟ ಆತ್ಮಿಕ ಆಹಾರವನ್ನು ಸೇವಿಸಿದಂತೆ ನಾವು ದೇವರಿಗೆ ಉಪಕಾರ ಸ್ತುತಿ ಮಾಡುವಂತೆ 37ನೇ ಪುಟ ನಾವು ಎತ್ತನೆತ್ತುಕೊಂಡು 37ನೇ ಪುಟದ ಉಪಕಾರ ಸ್ತುತಿ ಪ್ರಾರ್ಥನೆಯನ್ನು ಹೇಳೋಣ. ಪೇಜ್ ನಂಬರ್ 37. ಸರ್ವಶಕ್ತನಾದ ದೇವರೇ, ಪರಲೋಕದ ತಂದೆ, ನಿನ್ನ ಪ್ರಿಯಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಈ ನಮ್ಮನ್ನ ಮಕ್ಕಳನ್ನು ಅಂಗೀಕರಿಸಿ ಆತನ ಅಮೂಲ್ಯವಾದ ದೇಹಗಳೆಂಬ ಆತ್ಮಿಕ ಆಹಾರವನ್ನು ವಿಶ್ವಸಿಸಿ ನಮಗೆ ಪಾಪ ಕ್ಷಮೆಯನ್ನು ನಿತ್ಯ ಜೀವವನ್ನು ದಯಪಾಲಿಸಿದೆ. ಈ ಅತಿಶಯಗಳಿಗಾಗಿ ನಮ್ಮನ್ನು ವಂದಿಸಿ ಕೊಂಡಾಡುವರಾಗಿ ನಮ್ಮನ್ನೇ ದೇಹಾತ್ಮಗಳನ್ನೇ ನಿನಗೆ ಮೀಸಲಾದ ಜೀವವಾಗಿ ಸೇರಿಸಿದ್ದೇವೆ. ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆಯು ನಾವು ಹನುಮತ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಉತ್ತಮವಾಗಿಯೂ ದೋಷರಹಿತವಾಗಿಯೂ ಇರುವ ನಿನ್ನ ಚಿತ್ತಕ್ಕೆ ಅನುಸಾರವಾದದ್ದು ಏನೆಂದು ವಿವೇಚಿಸಿಬಿಟ್ಟವರಾಗಿ ಈ ಲೋಕದ ನಿನಗೆ ವಿಧೇಯರಾಗಿದ್ದು ಕಡೆಯಲ್ಲಿ ನಮ್ಮ ಪರ್ವತರಾಗಿ ಸೇರಿ ಸಿದ್ಧಿಗೆ ಬಂದ ಭಕ್ತರ ಸಂಗಡ ಆನಂದ ಪಡುವಂತೆ ಅನುಗ್ರಹಿಸ
ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಾಂತರಗಳಲ್ಲಿ ಆಮೆನ್. ಕೊನೆಯದಾಗಿ ಹಾಡುವಂತಹ ಸಂಗೀತಗಳಲ್ಲಿ 297ನೇ ಸಂಗೀತ. ರಕ್ಷಕನನ್ನು ಸೇರಿಗಲೇ ಮಾರ್ಗಭೇದ ತೋರಿಸುತ್ತೆ, ಕರುಣಾಶಬ್ದ ಉಂಟಲ್ಲವೇ ಓ ಪಾಪಿ ಇತ್ತ ಬಾ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರೈಕ ದೇವರ ಆಶೀರ್ವಾದ ವಿಶ್ವದ ಎಲ್ಲ ದೇಶಗಳ ಸಂಗಡ, ಜನರ ಸಂಗಡ, ಮಾನವ ಸಭೆಯ ಒಂದೊಂದು ಕುಟುಂಬಗಳ ಸಂಗಡಲು ನಿನ್ನ ಆಶೀರ್ವಾದ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.